ಫ್ರೆಂಡ್ಸ್, ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಕಿಶನ್. ಈ ಪ್ರಪಂಚದಲ್ಲಿ ಬರೀ ಈಗ ನಡೀತಾ ಇರೋದು ಎರಡೇ ಥಿಂಗ್ಸ್, ಫುಲ್ಲಿ ಲೋಡೆಡ್ ಎರಡೇ ಥಿಂಗ್ಸ್ ಇದೆ. ಫಸ್ಟ್ ಕಿಶನ್ SCL ಗೇಮಿಂಗ್, ಸೆಕೆಂಡ್ AI. ಸೊ ಇವತ್ತು ಒಂದು SCL ಗೇಮಿಂಗ್ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ, ನಿಮ್ಗೆ ಅಲ್ಲೇ ಗೊತ್ತಿದೆ. ಇವತ್ತು ನಾನು ಈ ವಿಡಿಯೋ ಮಾಡೋದು ಮೇನ್ ಉದ್ದೇಶ ಏನಿದೆ ಅಂದರೆ, AI ಅನ್ನೋದು ತುಂಬ ಫಾಸ್ಟಾಗಿ ಈ ಎಕ್ಸೆಪ್ಟೆನ್ಸಿ ಅಂತ ಇರುತ್ತಾನೆ, ಆ ಎಕ್ಸೆಪ್ಟೆನ್ಸಿ ತುಂಬ ಫಾಸ್ಟಾಗಿ ಕಸ್ಟಮರ್ಸ್ಗೂ ಕ್ಲೈಂಟ್ಸ್ಗೂ ಎಲ್ಲರಿಗೂ ಆಗ್ಬಿಟ್ಟಿದೆ. ಸೊ AI ಇಂದ ತುಂಬ ತುಂಬ ಜನಗಳಿಗೂ ವರ್ಕ್ ಫ್ಲೋ ಅಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ಒಂದು AI ಟಾಸ್ಕ್ಗೂ ಒಂದು ಹೈ ಎಂಡ್ ಪರ್ಫಾರ್ಮೆನ್ಸ್ PC ಈ ಟೈಮಲ್ಲಿ, ಐ ಮೀನ್ 1st ಜನವರಿ ಆರ್ 2nd ಜನವರಿ 2025 ಅಲ್ಲಿ ಒಂದು ಪರ್ಫೆಕ್ಟ್ PC ಯಾರಾದರೂ ಕೇಳಿದ್ರೆ, ಒಂದು ಬಜೆಟ್ 5 ಲಕ್ಷ, ಸುಮಾರಾಗಿ 5 ಲಕ್ಷ ಬಜೆಟ್ ಇದ್ದರೆ ಈ PC ರಿಕಮೆಂಡ್ ಮಾಡ್ತೀನಿ. ಸೊ ಪ್ರಾಸೆಸರ್ 14900K ಸೀರೀಸ್ ಪ್ರಾಸೆಸರ್. AMDನೂ ನೀವು ಹೇಳ್ಬೋದು, ಬಟ್ ಈ ಇಂಟೆಲಿಂದ ಬರೋದು ಪರ್ಫಾರ್ಮೆನ್ಸ್ ತುಂಬ ಕಸ್ಟಮರ್ ಹೇಳ್ತಾನೆ ನಮ್ಗೆ AMD ಅಲ್ಲಿ ನೋಡೋದಕ್ಕೂ ಬರಲ್ಲ. ಸೊ 24 ಕೋರ್ ಇದರಲ್ಲಿ ಇದೆ, 8 ಪರ್ಫಾರ್ಮೆನ್ಸ್ ಕೋರ್, 16 ಎಫಿಷಿಯನ್ಸಿ ಕೋರ್ಸ್, 32 ಥ್ರೆಡ್ಸ್. ಇನ್ನೇನು ಹೇಳೋಣ, ಎಲ್ಲದಕ್ಕಿಂತ ನಂಬರ್ 1 ಪ್ರಾಸೆಸರ್ ಈ ಮಾಡೆಲ್ನು ಮಾಡಿದೆ. ಸೊ ಇದಕ್ಕೆ ಅಪ್ಗ್ರೇಡೆಡ್ ಮಾಡೆಲ್ ಅಲ್ಟ್ರಾ 9 ಇದೆ, ಬಟ್ ಕಸ್ಟಮರ್ ಇನ್ನೂ 14900Kನೇ ಎಕ್ಸೆಪ್ಟ್ ಮಾಡ್ತಾ ಇದೆ. ಏನಕ್ಕಂದರೆ ಇದು ಕೊಡೋದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಸೊ ಈ 24 ಕೋರ್ಸ್ ಏನಿರೋದು, ಈ ಟರ್ಬೋ ಬೂಸ್ಟು, ಈ ಟೆಕ್ನಾಲಜಿ, ಈ ಸ್ಪೀಡು ಎಲ್ಲ ನಿಮಗೂ ಬರಬೇಕಾದ್ರೆ ಬರೀ ಪ್ರಾಸೆಸರ್ ಹೈ ಎಂಡ್ ತೊಗೊಂಡ್ರೆ ಆಗಲ್ಲ, ಅದಕ್ಕೂ ತಗ್ಗಂತೂ ಮದರ್ ಬೋರ್ಡನ್ನು ತೊಗೊಳ್ಬೇಕಾಗುತ್ತೆ. ಸೊ ಈ ಮದರ್ ಬೋರ್ಡು ಸ್ಪೆಷಲಿ, ಇದು ನಂದು ಇನ್ವಾಯ್ಸ್ ಇದೆ, ಈ ಟೋಟಲ್ ವ್ಯಾಲ್ಯೂ 10 ಲಕ್ಷ ರೂಪಾಯಿ ಇರುತ್ತೆ ಬಿಲ್ದು. ಸೊ Z790 ಟೈಚಿ ಅನ್ನೋದು ಒಂದು ಸಿರೀಸ್ ಇದೆ, ಆಜ್ರಾಕ್ ಅಲ್ಲಿ ತುಂಬ ಫೇಮಸ್ ಸಿರೀಸು, ಅದರಲ್ಲೂ ಕರಾರಾ ಸಿರೀಸು. ಈ ಸಿರೀಸ್ ಮದರ್ ಬೋರ್ಡಲ್ಲಿ ಮೇನ್ ಏನಿರುತ್ತೆ ಅಂದರೆ, ಹೈ VRM ಕೂಲರ್ಸ್ ಇರುತ್ತೆ, ಥಂಡರ್ಬೋಲ್ಟ್ ಟೆಕ್ನಾಲಜಿ ಇದೆ, ಇಂಟೆಲ್ ಕೋರ್ ಫ್ಯಾಮಿಲಿ ಎಲ್ಲ ಥರ ಪ್ರಾಸೆಸರ್, i3 ಇಂದ ಹಿಡಿದು i9 ವರೆಗೂ ಎಲ್ಲ ಪ್ರಾಸೆಸರ್ನು ಮ್ಯಾಕ್ಸ್ ಔಟ್ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಮಾಡ್ಬೋದು. ಡ್ಯೂಲ್ ಟೈಪ್ ಸಿ ಪೋರ್ಟ್, ಅದು ಬಿಟ್ಟು ನಿಮಗೂ ಆಪ್ಟಿಕ್ ಫೈಬರ್ ಇದೆ, ಡ್ಯೂಲ್ ಲ್ಯಾನ್ ಪೋರ್ಟ್ ಇದೆ, ಗಿಗಾ ಲ್ಯಾನ್ ಪ್ಲಸ್ 2.5, ಕಿಲ್ಲರ್ ವೈಫೈ 6E. ನಿಮ್ಮ ಇನ್ ಆಫೀಸ್ ಸರ್ವರ್ ಒಂದು ಹೈ ಎಂಡ್ ಮಾಡಬೇಕಾದ್ರೂ ಈ ಮದರ್ ಬೋರ್ಡ್ ನಾನು ರಿಕಮೆಂಡ್ ಮಾಡ್ತೀನಿ. VRMನು ಕೂಲರ್ ಮಾಡೋದಕ್ಕೂ ತುಂಬ ಸಖತ್ತಾಗಿರೋದು ಇದರಲ್ಲಿ ಪರ್ಫಾರ್ಮೆನ್ಸ್ ಇರೋದು ಮದರ್ ಬೋರ್ಡು. ಇದು ಹೇಳೋದಿಲ್ಲ, ನಾನು ತೋರಿಸ್ತೀನಿ ಬನ್ನಿ. ಈ PC ನಾನು ಬಿಲ್ಡ್ ಮಾಡಿದ್ದೀನಿ, ಒಂದಿಲ್ಲ ಎರಡು PC ಇದೆ. ಸೊ 2 PC ವ್ಯಾಲ್ಯೂ ವಿತ್ 2 ಮಾನಿಟರ್ಸು ಎಲ್ಲ ಸೇರಿಸ್ಬಿಟ್ಟು ಒಂದು 5 ಲಕ್ಷ ಇದೆ. ಮಾನಿಟರ್ ಸೈಡಲ್ಲಿ ಮಾಡಿದ್ರೆ ಒಂದು 4 ಲಕ್ಷ ಚೇಂಜಲ್ಲಿ ಈ PCs ಬರುತ್ತೆ. ಸೊ ಫಸ್ಟ್ ಮದರ್ ಬೋರ್ಡ್ ಪ್ರಾಸೆಸರ್ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಮದರ್ ಬೋರ್ಡ್ ನಾನು ನಿಮ್ಗೆ ಹೇಳಿರೋದು ಏನಿರುತ್ತೆ ಅಂದರೆ, Z790 ಅನ್ನೋದು ಒಂದು ಚಿಪ್ಸೆಟ್ ಇದೆ, 20,000ಗೂ ಬರುತ್ತೆ ಮದರ್ ಬೋರ್ಡ್ ಅದರಲ್ಲಿ. ಬಟ್ ಈ ಮದರ್ ಬೋರ್ಡು ಸ್ಪೆಷಲಿ 50,000 ಅಲ್ಲಿ ಏನು ಕೊಡ್ತಾ ಇದೆ ಅಂದರೆ, ಈ ಹೈಯರ್ ಎಂಡ್ 24 ಫೇಸ್ VRM ಕೂಲರ್ಸ್ ಪ್ಲಸ್ ಇದು 20th ಎಡಿಷನ್, ಆಜ್ರಾಕ್ ಬಂದು 20 ವರ್ಷ ಆಯಿತು, ಆ 20th ಎಡಿಷನ್ ಈ ಮದರ್ ಬೋರ್ಡ್ ಅಂತ ಹೇಳ್ಬೋದು. ಈ ಹೀಟ್ ಸಿಂಕ್ ಇದೆ ತಾನೆ, ಈ VRMನು ಕೂಲ್ ಮಾಡೋದಕ್ಕೂ ಇಲ್ಲೂ ಒಂದು ಫ್ಯಾನ್ ಅವ್ರು ಕೊಟ್ಟರು. ಅಂದರೆ ನಿಮ್ಮ ಪ್ರಾಸೆಸರ್ನು ಪ್ರಾಪರ್ ಆಗಿ ಪವರ್ ಮ್ಯಾನೇಜ್ಮೆಂಟ್ ಮಾಡೋವಾಗ ಹೀಟಿಂಗ್ ಜನರೇಷನ್ ಅದೆಲ್ಲ ಏನೂ ಆಗಬಾರ್ದಂತ ಈ VRAM ಕ್ವಾಲಿಟಿ ಪ್ಲಸ್ PCB ಕ್ವಾಲಿಟಿ ಎಲ್ಲದನ್ನು ತಡೆಯೋದಕ್ಕೋಸ್ಕರ ಒಂದು ಒಳ್ಳೆ ಹೈ ಕ್ವಾಲಿಟಿ ಮದರ್ ಬೋರ್ಡ್ ಅಂತ ಇದನ್ನು ಹೇಳ್ಬೋದು. 8 ಲೇಯರ್ 16 ಲೇಯರ್ PCB ಇರುತ್ತೆ, ಅದಕ್ಕಿಂತ ನಾನು ನಿಮಗೂ ಜಾಸ್ತಿ ಏನು ಹೇಳಲ್ಲ. ಸೊ ಪರ್ಫೆಕ್ಟ್ ಮದರ್ ಬೋರ್ಡ್, ಪರ್ಫೆಕ್ಟ್ ಪ್ರಾಸೆಸರು. ಈ ಕೇಸ್ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಟೆಕ್ ಅನ್ನೋದು ಒಂದು ಬ್ರ್ಯಾಂಡ್ ಇದೆ. ಸೊ ಪ್ರೀಮಿಯಂ ಬ್ರ್ಯಾಂಡ್ ಅಲ್ಲಿ ಆ್ಯಂಟೆಕ್ ಒಂದು ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಟೆಂಪರ್ಡ್ ಗ್ಲಾಸು ತುಂಬ ಈಸಿಯಾಗಿ ನಾವು ಮೌಂಟ್ ಮಾಡ್ಬೋದು. ನೀವು ನೋಡ್ಬೇಕಾದ್ರೆ ಇಲ್ಲಿ ಸ್ಪೆಷಲಿ ಹಿಂಗ್ ಗ್ಲಾಸ್ ಇಟ್ಬಿಟ್ಟು, ಏನಿಲ್ಲ ಹಿಂಗ್ ಮಾಡಿಬಿಟ್ಟು ಹಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಟೆಂಪರ್ಡ್ ಗ್ಲಾಸು ಕನೆಕ್ಟ್ ಆಗಿಬಿಡುತ್ತೆ. ಇದು ಫ್ರಂಟ್ ಗ್ಲಾಸ್ ಆಯಿತು. ಪ್ಲಸ್ ಅದು ಬಿಟ್ಟು ಸೈಡಲ್ಲಿನೂ ಇಲ್ಲಿ ನಿಮ್ಮ ಗ್ಲಾಸನ್ನು ಈಸಿಯಾಗಿ ಮೌಂಟ್ ಮಾಡ್ಬೋದು. ಅಂದರೆ ನಮ್ದು ವಿಡಿಯೋ ಸ್ವಲ್ಪ ರಾ ಆಗಿರುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇರುತ್ತೆ. ನಾನೀಗ ನಿಮ್ಗೆ ವಿಜುವಲೈಸೇಷನ್ ಇದು ನಾನು ತೋರಿಸ್ತಾ ಇದ್ದೀನಿ, ಏರ್ ಫ್ಲೋ ಹೆಂಗಿರುತ್ತೆ ನಾನು ಈ PC ತೋರಿಸ್ತೀನಿ ನೋಡಿ. ಇದರಲ್ಲಿ ಫ್ಯಾನ್ಸ್ ಯಾವುದೂ ಬರಲ್ಲ, ನಾವು ಥರ್ಮಲ್ ರೈಡ್ ದಿ ಫ್ಯಾನ್ಸ್ ಹಾಕಿದ್ದೀವಿ. 1 2 3 ಈ 3 ಫ್ಯಾನನ್ನು 120 mm ಇಂಟೆಕ್ ಫ್ಯಾನ್ಸ್ ಇದೆ. ಗಾಲಿಂಗ್ ಬರುತ್ತೆ 140 mm. ಮೇನ್ ಇದ್ರದ್ದು ಗ್ರಾಫಿಕ್ ಕಾರ್ಡು ಹೈಯರ್ ಪರ್ಫಾರ್ಮೆನ್ಸ್ ಇದೆ. ಸೊ ಈ ಗ್ರಾಫಿಕ್ ಕಾರ್ಡ್ನು ಡೈರೆಕ್ಟ್ ಏರ್ ಇಂಟೆಕ್ ಪುಷ್ ಮಾಡುತ್ತೆ. ಸೊ ಗಾಳಿ ಬಂದ್ಬಿಟ್ಟು ಹಿಂಗ್ ಬರುತ್ತೆ, ವಿಜುವಲೈಸೇಷನ್ ನೀವು ನೋಡ್ಕೊಳ್ಳಿ, ಹಿಂಗ್ ಬರುತ್ತೆ ಗಾಳಿ. ಇಲ್ಲಿ AEO ಮುಖಾಂತರ ಬ್ಯಾಕ್ 140 mm ಎಕ್ಸಾಸ್ಟ್ ಮುಖಾಂತರ ಎಕ್ಸಾಸ್ಟ್ ಆಗಿಬಿಡುತ್ತೆ. ಬ್ಲ್ಯಾಕ್ ಥೀಮ್, ವೈಟ್ ಥೀಮ್, 2 ಥೀಮಲ್ಲೂ ಈ PC ನಾನು ಬಿಲ್ಡ್ ಮಾಡಿ ನಿಮ್ಗೆ ಕೊಡ್ಬೋದು.
ಸೊ ಪ್ರಾಪರ್ ಆಗಿ ನಿಮ್ಗೆ 140 mm 4 ಫ್ಯಾನ್ 3 ಫ್ಯಾನ್ ಬಾಟಮ್ ಪ್ಲಸ್ 1 ಬ್ಯಾಕ್ 4 ಪ್ಲಸ್ 3 ಫ್ಯಾನ್ ಇಲ್ಲಿ ಅಂಡ್ ಟಾಪ್ ಅಲ್ಲಿ 360 mm ಲಿಕ್ವಿಡ್ ಕೂಲರ್. ಸೊ ಈ ಪ್ರಾಸೆಸ್ ಅನ್ನು ಕೂಲ್ ಮಾಡೋದಕ್ಕೂ ಒಂದು ಪ್ರಾಪರ್ ಆಗಿ ವೈಡ್ ರೇಂಜ್ ಕೂಲರ್ಸ್ ಇದೆ ನಮ್ಮ ಹತ್ರ, 240 360 420 mm ಎಲ್ಲ ಫ್ಯಾನ್ಸ್. ಬಟ್ ನಾನು ಇವ್ರಿಗೆ ಯೂಸ್ ಮಾಡಿರೋದು ಥರ್ಮಲ್ ರೈಟ್ ಬ್ರ್ಯಾಂಡ್ದು ಕೋರ್ ಸಿರೀಸ್ದು ವಿಷನ್, ಐ ಮೀನ್ ಕೋರ್ ವಿಷನ್ 360 ಬ್ಲ್ಯಾಕ್ ARGB. ಸ್ಪೆಷಲಿ ಇಲ್ಲಿ ಈ ಲೋಗೋ ಇದೆ ತಾನೆ, ಇಲ್ಲಿ ನಿಮ್ಗೆ ಏನ್ ಬೇಕಂದ್ರೆ ಆ ಇಮೇಜ್ ನೀವು ಕಸ್ಟಮೈಸೇಷನ್ ಮಾಡ್ಬೋದು, ವಿಡಿಯೋ GIF ಹಾಕ್ಬೋದು. ಅದು ಬಿಟ್ಟು ನಿಮ್ಗೆ ಟೆಂಪ್ರೇಚರ್ ಎಷ್ಟಿದೆ, ಪ್ರಾಸೆಸರ್ ಟೆಂಪ್ರೇಚರ್ ಎಷ್ಟು ತಗೊಳ್ತಾ ಇದೆ, GPU ಟೆಂಪ್ರೇಚರ್ ಎಷ್ಟು ತಗೊಳ್ತಾ ಇದೆ, ಎವ್ರಿಥಿಂಗ್ ಮಾನಿಟರೈಸ್ ಮಾಡ್ಬೋದು. ಸೊ ಒಂದು ಪ್ರಾಪರ್ ಲಿಕ್ವಿಡ್ ಕೂಲರ್ AIO ಅಂತ ಇದನ್ನು ಹೇಳ್ಬೋದು. ಪ್ಲಸ್ ಈ ಮದರ್ ಬೋರ್ಡ್ ಜೊತೆಗೆ ನಾನು ಒಂದು 1700 ಈ ಫ್ರೇಮ್, ಈ ಪ್ರಾಸೆಸರ್ ಅಲ್ಲಿ ರೆಗ್ಯುಲರ್ ರಾ ಏನ್ ಬರುತ್ತೋ, ಐ ಮೀನ್ ಸ್ಟಾಕ್ ಫ್ರೇಮ್ ತೆಗೆದುಬಿಟ್ಟು 1700 ಬ್ರಾಕೆಟ್ ಒಂದು ಇನ್ಸ್ಟಾಲ್ ಮಾಡಿದ್ದೀನಿ. ಅದು ಬಿಟ್ಟು ಬ್ರೋ ಈ ಪ್ರಾಸೆಸರು ನಿಮ್ಗೂ ತುಂಬಾ ಚೆನ್ನಾಗಿ ತರ ಕೂಲ್ ಮಾಡುತ್ತೆ. ಸೊ ಈ ಮದರ್ ಬೋರ್ಡು, ಪ್ರಾಸೆಸರ್ ಇದ್ರ ಬಗ್ಗೆ ಆಯ್ತು. ಈಗ ರ್ಯಾಮ್ಸ್ ನಾನು ಬಂದ್ಬಿಟ್ಟು 1 2 3 4 ರ್ಯಾಮ್ ನೋಡಿದ ತಕ್ಷಣ ನಿಮ್ಗೂ ಅರ್ಥ ಆಗಿರ್ಬೋದು, 128 GB ರ್ಯಾಮ್ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಈ ರ್ಯಾಮ್ ಬಂದ್ಬಿಟ್ಟು ಇಂಟೆಲ್ XMP 3.0 ಅಂಡ್ AMD ಎಕ್ಸ್ಪೋ ಪ್ರೊಫೈಲ್ ಸಪೋರ್ಟಿವ್ ಇರುತ್ತೆ. ಸೊ ನೀವು ಇಂಟೆಲ್ ಪ್ರೊಫೈಲ್ಗೂ ಆಗ್ಬೋದು, AMD ಪ್ರೊಫೈಲ್ಗೂ ಆಗ್ಬೋದು. 6000 ಮೆಗಾಹರ್ಟ್ಸ್ ಅಲ್ಲಿ ರ್ಯಾಮ್ ಇರುತ್ತೆ, ಬಟ್ ಇದು 4800 ಅಲ್ಲೇ ಸ್ಟ್ಯಾಂಡರ್ಡ್ ಆಗಿ ಸಪೋರ್ಟ್ ಮಾಡುತ್ತೆ. ಏನಕ್ಕಂದ್ರೆ ನೀವು ಮ್ಯಾಕ್ಸ್ ಔಟ್ ಕ್ವಾಡ್ ಚಾನಲ್ ರ್ಯಾಮ್ ಮಾಡುವಾಗ ಅಷ್ಟೇ ನಿಮಗೂ ಫ್ರೀಕ್ವೆನ್ಸಿ ಬರಬಹುದು. ಬಟ್ ಇಟ್ಸ್ ಎ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ರ್ಯಾಮ್ ಅಂತ ಹೇಳ್ಬೋದು. ಇದು ರ್ಯಾಮ್ ಆಯಿತು. ಆಮೇಲೆ ಸ್ಟೋರೇಜ್ ಬಗ್ಗೆ ಕೇಳಬೇಕಂದ್ರೆ 2 TB 7300 MBPS Gen 4 SSD WD SN850X ಸಿರೀಸ್ದು SSD ಅಂತ ಇದನ್ನ ಹೇಳ್ಬೋದು. 5 ವರ್ಷ ವಾರಂಟಿ ಜೊತೆಗೆ ಬರುತ್ತೆ. ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್, ಒಂದು ಪ್ರೀಮಿಯಂ ಕ್ವಾಲಿಟಿ 7300 MBPS ಪ್ಲಸ್ ಕಂಟಿನ್ಯೂಸ್ ಆಗಿ ರನ್ ಆಗೋದು. 1400 TBWB ಇದೆ. ಲೈಫ್, ಪರ್ಫಾರ್ಮೆನ್ಸ್, ಎವ್ರಿಥಿಂಗ್ ಸೂಪರ್ ಆಗಿರುತ್ತೆ. ಇದು ಮೇನ್ ಸ್ಟೋರೇಜ್. ಸೆಕೆಂಡ್ರಿ ಸ್ಟೋರೇಜ್ 4 TB ಸೀಗೇಟ್ದು ಐರನ್ ವಾಲ್ಫ್ ನಾವು ಇನ್ಸ್ಟಾಲ್ ಮಾಡಿದ್ವಿ. ಐರನ್ ವಾಲ್ಫ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಹೈ ರೊಟೇಷನ್, ಐ ಮೀನ್ 7200 RPM ಇರೋದು, ಒಂದು ವರ್ಕ್ ಸ್ಟೇಷನ್ ಗ್ರೇಡ್ SSD ಅಂತ ಹೇಳ್ಬೋದು. ಸೊ ನಿಮಗೂ ಇದ್ರದ್ದು ಆಗಿದೆ. ಈಗ ತುಂಬಾ ಜನ ಕಸ್ಟಮರ್ದು ಕ್ವಶನ್ ಬರುತ್ತೆ, ಭೈ ನೀವು AI ಹೇಳ್ತಾ ಇದ್ದೀರಾ, ಬರೀ CPU ಅಂತಿಲ್ಲ, AIಗೆ ಬಂದ್ಬಿಟ್ಟು ಮೇನ್ GPUನೂ ಬೇಕಾಗುತ್ತೆ. ಸೊ GPU ಈಗ ಜನವರಿ 1 ವರೆಗೂ 1 ತಿಂಗಳ ಆಮೇಲೆ 5090 ಬರ್ಬೋದು, 6090 ಬರ್ಬೋದು, ಏನಾದರೂ ಬರ್ಬೋದು. ಬಟ್ ನನ್ನ ಕ್ಲೈಂಟಿಗೆ ಈಗ ಬೇಕಾಗಿರೋದು PC. 1 ತಿಂಗಳಲ್ಲಿ ಹೇಳ್ತಾ ಇದೆ ಅವನು, ನಾನು ಏನಾದರೂ ಮಾಡ್ಬೋದು, ಬಜೆಟ್ ಇದ್ರೆ ಆಮೇಲೆ 5090 ಅಪ್ಗ್ರೇಡ್ ಮಾಡ್ತೀನಿ, ಬಟ್ ನಾವು 4090 ಬೀಸ್ಟ್ ಗ್ರಾಫಿಕ್ ಕಾರ್ಡ್ ಇವರು ಬೈ ಮಾಡಿದ್ರು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಇದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ಮೊದಲು ಈ ಗ್ರಾಫಿಕ್ ಕಾರ್ಡ್ ರೇಟು 1.25 ಲಕ್ಷ ಇತ್ತು, ಯಾವಾಗ 1 ವರ್ಷ ಹಿಂದೆ. ಎನ್ವಿಡಿಯಾ ಅವನು ಆವಾಗಲೇ ಮೈಂಡಲ್ಲಿ ಬಂದ್ಬಿಟ್ಟಿದೆ, ನಾನು ಹೊಸ ಕಾರ್ಡ್ ಲಾಂಚ್ ಮಾಡಬೇಕು, ಪ್ರೊಡಕ್ಷನ್ ರೆಡಿ ಇದೆ, 5090 ನಾನು ಲಾಂಚ್ ಮಾಡಬೇಕು. ಬಟ್ ಅವನು ಇಮಿಡಿಯೇಟ್ಲಿ ಲಾಂಚ್ ಮಾಡಲಿಲ್ಲ. ಏನಕ್ಕಂದ್ರೆ 1.25 ಲಕ್ಷ ನೆಕ್ಸ್ಟ್ ಅಪ್ಗ್ರೇಡೆಡ್ ಮಾಡೆಲ್, 1.25 ಲಕ್ಷ ಎನ್ವಿಡಿಯಾ ಅವನು ಬಿಡಬೇಕು. ಸೊ 1.25 ಲಕ್ಷ ಅಲ್ಲಿ 5090 ಬಿಟ್ಟರೆ ಲಾಸ್ ಆಗುತ್ತೆ. ಸೊ ಅವನು ಏನು ಮೈಂಡ್ ಓಡಿಸಿದೆ ಅಂದರೆ ಈ ಪ್ರಾಡಕ್ಟನ್ನು ಸ್ಟಾಪ್ ಮಾಡಿಬಿಟ್ಟಿದೆ. ಡಿಮ್ಯಾಂಡು ಜಾಸ್ತಿ ಇತ್ತು AI ಸೊ 4090 1.25 ಲಕ್ಷದಿಂದ 1.25 ಲಕ್ಷ ಇತ್ತು, 1.75, 2.25 ಲಕ್ಷ, ಇವತ್ತು 2,40,000 50,000 ಅಲ್ಲಿ 4090 ಬೆಲೆ ಇದೆ. ಯಾರು ಬೈ ಮಾಡ್ತಾ ಇದ್ರೋ ಅವ್ರಿಗೆ ಗೊತ್ತಿದೆ. ತುಂಬಾ ಜನ ಕಮೆಂಟ್ ಮಾಡ್ತಾನೋ, ಸರ್ ವೇಟ್ ಮಾಡ್ಬೋದಾಯ್ತಾನೆ, 5090 ಬರ್ತಾ ಇದೆ, ಅದು ಬರ್ತಾ ಇದೆ, ಇದು ಬರ್ತಾ ಇದೆ. ಬಟ್ ಇದೇ ತರ ಎನ್ವಿಡಿಯಾ ಅವನು ಮೈಂಡ್ ಅಲ್ಲಿ ಚೇಂಜ್ ಮಾಡಿಬಿಟ್ಟು 1.25 ಲಕ್ಷ ಪ್ರಾಡಕ್ಟ್ನು 2.5 ಲಕ್ಷವರೆಗೂ ತಗೊಂಡೋಗ್ಬಿಟ್ಟಿದೆ. ಈಗ 5090 ಲಾಂಚ್ ಮಾಡ್ತಾನೋ, 25-30 ಸಾವಿರ ಜಾಸ್ತಿ ಹೇಳ್ತಾನೋ, ಅದನ್ನು ಕಸ್ಟಮರ್ ಆರಾಮಾಗಿ ಬೈ ಮಾಡ್ತಾನೆ. ಏನಕ್ಕಂದ್ರೆ ಇದು ಪ್ರೊಡಕ್ಷನ್ ಇಲ್ಲ. ಕಸ್ಟಮರ್ಗೆ ಯಾವ್ರಿಗೂ ನೀಡ್ ಇದೆಯೋ ಅವ್ನು 5090 ಆದ್ರೂ ಬೈ ಮಾಡ್ತಾನೋ, 6090 ಆದ್ರೂ ಬೈ ಮಾಡ್ತಾನೋ, 5 ಲಕ್ಷ ಇದ್ರೂ ಬೈ ಮಾಡ್ತಾನೋ, 10 ಲಕ್ಷ ಇದ್ರೂ ಬೈ ಮಾಡ್ತಾನೋ. ನಮ್ ಪ್ರಾಫಿಟ್ ಫಿಕ್ಸ್ ಇರುತ್ತೆ. ಬಟ್ ಎನ್ವಿಡಿಯಾ ಅವನು ಅಷ್ಟು ಮೈಂಡ್ ಓಡಿಸಿರೋದ ಕಾರಣನೇ, ಮಾರ್ಕೆಟಿಂಗ್ ಸಕ್ಕತ್ ಗೊತ್ತಿರೋದ ಕಾರಣನೇ ವರ್ಲ್ಡ್ಸ್ ರಿಚೆಸ್ಟ್ ಕಂಪನಿ ಆಗಿರೋದು. ಸುಮ್ಮನೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಕೊಂಡು, ಹುಡುಗಿರ ಜೊತೆಗೆ ಚಾಟ್ ಮಾಡಿಕೊಂಡು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಕೊಂಡು ಆಗಲಿಲ್ಲ. ಸೊ ಏನಕ್ಕಾಗಿದೆ ಅಂದರೆ ಮಾರ್ಕೆಟಿಂಗ್, ಪ್ರಾಡಕ್ಟ್ ಕ್ವಾಲಿಟಿ, ಸ್ಟ್ರಾಟಜಿ, ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿಸ್ಕೊಂಡು ರಿಸಲ್ಟ್ ವರ್ಲ್ಡ್ಸ್ ನಂಬರ್ 1 ಕಂಪನಿ ಆಗಿರೋದು ಎನ್ವಿಡಿಯಾ. ಸೊ ಈ PC ಗೋಸ್ಕರ ಬೇಕಾಗಿರೋದು ಪವರ್ 1250 ವಾಟ್ಸ್, ATX 3.0 ಗೋಲ್ಡ್ ರೇಟೆಡ್, ಫುಲ್ಲಿ ಮಾಡ್ಯುಲರ್. ಕಸ್ಟಮರ್ ಏನು ಹೇಳ್ತಾ ಇದೆ, ನಾನು 9ನೇ ಕ್ಲಾಸ್ ಹೋದವಾಗಿಂದ ಕೂಲರ್ ಮಾಸ್ಟರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನನ್ನ ಆಫೀಸ್ ನಮ್ಮ ಸ್ವಂತವಾಗಿ ನಾನು ಮಾಡಿದ್ದೀನಿ, ಆ ಆಫೀಸಲ್ಲೂ ನಾನು ಕೂಲರ್ ಮಾಸ್ಟರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಏನೂ ಇಶ್ಯೂ ಇಲ್ಲ.
ಸೊ 20 ಇಯರ್ಸಿಂದ ಟ್ರಸ್ಟೆಡ್ ಬ್ರ್ಯಾಂಡ್ ಯಾವುದು? ಕೂಲರ್ ಮಾಸ್ಟರ್. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಆಗಿದೆ. ಮದರ್ ಬೋರ್ಡ್ ಆಯಿತು, ಪ್ರಾಸೆಸರ್ ಆಯಿತು, ರ್ಯಾಮ್ ಆಯಿತು, SSD ಆಯಿತು, ಗ್ರಾಫಿಕ್ ಕಾರ್ಡ್ ಆಯಿತು, ಕೂಲರ್ನು ಆಯಿತು, ಕೇಸೂ ಆಯಿತು, ಕೇಸ್ ಫ್ಯಾನ್ ಬಗ್ಗೆನೂ ನಾನು ಹೇಳ್ಬಿಟ್ಟಿದ್ದೀನಿ ಹೆಂಗೆ ಪೋರ್ಷನ್ ಮಾಡಿದೆ ಅಂತ. ಈ ಎಲ್ಲ ಪ್ರಾಡಕ್ಟ್ ಸೇರಿಸ್ಕೊಂಡು ಒಂದು ಪರ್ಫೆಕ್ಟ್ ಆಗಿರೋದು, ಹೈ ಎಂಡ್ ಪರ್ಫಾರ್ಮೆನ್ಸ್ ಇರೋದು ನಿಮ್ಗೆ ಈ 4090 ಬಿಲ್ಡ್ ಆಗಿದೆ. ಸೊ ಈ 4090 ಬಿಲ್ಡ್ ಬಂದ್ಬಿಟ್ಟು ಹೈ ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಬಿಲ್ಡ್ ಮಾಡಿರೋದು. ಸೊ ನನ್ನ ಪ್ರಕಾರ ನಿಮ್ಗೆ ಟೈಮ್ ಇದ್ದರೆ 5090ಗೋಸ್ಕರ ವೇಟ್ ಮಾಡ್ತಾ ಇದ್ರೆ 5090 ತಗೊಳ್ಳಿ. ಇಲ್ಲಾಂದರೆ 4090 ಈಗ್ಲೂ ಸೂಪರ್ ಪವರ್ ಬ್ಯಾಲೆನ್ಸ್ಡ್ PC ಅಂತ ಹೇಳ್ಬೋದು. ಗೀಗಾಬೈಟ್ ಗ್ರಾಫಿಕ್ ಕಾರ್ಡ್ ಜೊತೆಗೆ ಆಂಟಿ ಸ್ಯಾಗ್ ಬ್ರ್ಯಾಕೆಟ್ನು ನಾವು ಕೊಟ್ಟಿದ್ದೀವಿ. ಸೊ ನಿಮ್ಮ ಗ್ರಾಫಿಕ್ ಕಾರ್ಡೂ ಸ್ಯಾಗ್ ಆಗಲ್ಲ. ಕೊನೆಗೂ ನಮ್ಮ ಕಸ್ಟಮರು ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ, ಬಟ್ ನನ್ನ ರಿಕ್ವೆಸ್ಟ್ ಮೇರೆಗೂ ಅವರು ಬ್ಯಾಕ್ಗ್ರೌಂಡಲ್ಲೇ ಕೆಲವು ಕ್ವಶನ್ಸ್ಗೂ ಆನ್ಸರ್ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಸೊ ತುಂಬ ಥ್ಯಾಂಕ್ಸ್ ನಮ್ಮ ಕಸ್ಟಮರ್ಗೂ ಪ್ಲಸ್ ನಿಮ್ಗೂ, ನೀವು ವಿಡಿಯೋ ಎಂಡ್ ತನಕ ನೋಡಿರೋದಕ್ಕೂ. ಒಂದು ಹೈ ಎಂಡ್ ಪರ್ಫಾರ್ಮೆನ್ಸ್ ಬಿಲ್ಡ್ಸ್ ಇದೆ. ಸೊ ಬ್ರೋ ನಮಸ್ಕಾರ. ನಮಸ್ಕಾರ ಬ್ರೋ. ತುಂಬಾ ಥ್ಯಾಂಕ್ಸ್ ಬ್ರೋ. ನಾವು ವಿಡಿಯೋ ಅಲ್ಲಿ ನಾನು ಹೇಳಿದ ಮೇಲೆ ನೀವು ಒಪ್ಕೊಂಡಿರೋದಕ್ಕೂ, ವಾಯ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿರೋದಕ್ಕೂ. ಸೊ ಬ್ರೋ, ಈ PC ಬಂದ್ಬಿಟ್ಟು ನೀವು ಏನಕ್ಕೋಸ್ಕರ ತಗೊಂಡಿರೋದು? ಮೋಷನ್ ಗ್ರಾಫಿಕ್ಸ್ ಮತ್ತೆ ರೆಂಡರಿಂಗ್, ಲೂಮಿಯನ್ ಮತ್ತೆ ಆಲ್ ಸಿನಿಮಾ 4D ಎಲ್ಲದು 4D ರೆಂಡರ್ಸ್ಗೂ ಸೇರಿಸಿ ತಗೊಂಡಿರೋದು. ಓಕೆ ಬ್ರೋ, ಬೇಜಾರು ಮಾಡ್ಕೋಬೇಡಿ, ಒಂದು ಕ್ವಶನ್ಸ್ ಹೇಳ್ತೀನಿ, ಒಂದು ಕೇಳ್ತೀನಿ ನಿಮ್ಗೂ. ಹೇಳಿ ಸರ್. ಎಲ್ಲ ಅವ್ರು ಹೇಳ್ತಾರೆ ಇದರಲ್ಲಿ ಗೇಮಿಂಗ್ ಅಂದ್ರೆ ಎಲ್ಲ ಬೆಟ್ಟಿಂಗ್ ಆಡೋದು ಅದು ಇದು ಅಂತ ಅರ್ಥ ಮಾಡ್ಕೊಡ್ತಾರೆ. ಸೊ ನೀವೇನು ಗೇಮಿಂಗ್ ಮಾಡೋದಕ್ಕೋಸ್ಕರ ತಗೊಳ್ಳಿಲ್ಲ? ಇಲ್ಲ ಸರ್. ಸೊ ನಿಮ್ ವರ್ಕ್ ಪ್ರೊಫೆಷನಲ್ಗೋಸ್ಕರ? ಹೌದು, ಮೇನ್ ಆಫ್ಟರ್ ಎಫೆಕ್ಟ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ನಮ್ಮ ಟೀಮಲ್ಲಿ ಇನ್ನ ಇಬ್ರು ಇದ್ದಾರೆ, ಅವ್ರಿಗೋಸ್ಕರ ಈ PC ಬಿಲ್ಡ್ ಆಗ್ತಾ ಇರೋದು. ಓಕೆ. ಸೊ ನಿಮ್ಗೆ ನಮ್ಮ ಅಗಡಿ ಬಗ್ಗೆ ನನ್ನ ಪ್ರಕಾರ 10 ವರ್ಷದಿಂದ ನಿಮ್ಗೆ ಗೊತ್ತಿರ್ಬೋದು, ನಿಮ್ ಬ್ರದರ್ಗೂ 15-20 ವರ್ಷದಿಂದ ಗೊತ್ತಿದೆ. ಸೊ ಈ PC ಬಂದ್ಬಿಟ್ಟು ನಿಮ್ಮ ಆಫೀಸ್ಗೋಸ್ಕರ ನೀವು ತಗೊಂಡಿದ್ರ? ಹೌದು ಸರ್. ಸೊ ನಿಮ್ಗೆ ಹೆಂಗ್ ಅನ್ಸಿದೆ ನಮ್ಮ ಸಜೆಷನ್? ಲೈಕ್ ಮದರ್ ಬೋರ್ಡ್ ಇರ್ತೀವಿ, ಗ್ರಾಫಿಕ್ ಕಾರ್ಡು ಎಲ್ಲ ಹೆಂಗ್ ಅನ್ಸಿದೆ? ಒನ್ ಆಫ್ ದ ಬೆಸ್ಟ್ ಸಜೆಷನ್ಸ್ ನಾನು ಲೈಫ್ ಟೈಮಲ್ಲಿ ಕೇಳಿರೋದು. ಯಾಕಂದ್ರೆ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಟೈಮಿಗೆ ಎಲ್ಲ ಪಾರ್ಟ್ಸ್ ತರಿಸ್ಕೊಟ್ಟಿರ, ಎಲ್ಲ ಮಾಡಿದ್ರ. ಸೊ ನಮಗ್ ಇವಾಗ ನಮ್ಮ ಮೇನ್ ಟೈಮ್ ಬರ್ತಾ ಇದೆ, ವರ್ಕ್ ಜಾಸ್ತಿ ಇರುತ್ತೆ, ಲೋಡು. ಅದೇ ರೀಸನ್ಗೋಸ್ಕರ ನಾವು 4090 ಈಗಲೇ ಬೇಕು ಅಂತ ತರಿಸ್ಕೊಂಡಿದ್ದು. ಕರೆಕ್ಟ್. ಸೊ ನಮ್ಮ ವರ್ಕ್ ಪ್ರಕಾರ ಇಟ್ಸ್ ಒನ್ ಆಫ್ ದ ಬೆಸ್ಟ್. ಇವಾಗ ನೆಕ್ಸ್ಟ್ 2-3 ಇಯರ್ಸ್ ನಾವು ಟೆನ್ಷನ್ ಇರಲ್ಲ, ಮ್ಯಾಕ್ಸ್ ಬಿಲ್ಡ್ ಇದೆ. ಸೊ ವಿ ಆರ್ ಸೆಟ್. ಯು ಆರ್ ಟೋಟಲಿ ಹ್ಯಾಪಿ? ಎಸ್. PC ಬಿಲ್ಡ್ ಎಲ್ಲ ಕಸ್ಟಮೈಸೇಷನ್ ನಿಮ್ ಮುಂದೆನೇ ಆಗಿದೆ? ಹೌದು. ಸೊ ನೀವು ಬಂದಿದ ತಕ್ಷಣ ನಿಮ್ಗೆ ಎಲ್ಲ ಏನ್ ಬೇಕಾಗಿದೆಯೋ ಆ ಪ್ರಾಡಕ್ಟ್ ಸಿಕ್ಕಿದೆ. ಎಸ್ ಸರ್. ಸ್ನೇಹಿತರೆ, ಸಿಂಪಲ್ ವರ್ಡ್ಸ್ ಅಲ್ಲಿ ಜಾಸ್ತಿ ಹೇಳೋದೇ ಅವಶ್ಯಕತೆ ಇಲ್ಲ. ನಿಮ್ಗೂ 20,000 ಇಂದ ಹಿಡಿದು 20 ಲಕ್ಷವರೆಗೂ PC ಬೇಕಾದ್ರೂ SCL ಗೇಮಿಂಗ್ ವಿಸಿಟ್ ಮಾಡಿ. ನಾವು ಬೆಸ್ಟ್ ಪ್ರೈಸ್ ಕೊಡ್ತೀವಿ. ನಮ್ಮಲ್ಲಿ ಏನಿರುತ್ತೆ ಅಂದ್ರೆ, ನಾವು ಒಳ್ಳೆ ಪ್ರಾಡಕ್ಟ್ ಸರ್ವಿಸ್ ಕೊಡೋದ್ ಕಾರಣ ಒಂಚೂರು ಕಸ್ಟಮರ್ ರಶ್ ಜಾಸ್ತಿ ಇರುತ್ತೆ. ಇಷ್ಟು ದೊಡ್ಡ ಅಂಗಡಿ ಇದ್ರೂ ಕಸ್ಟಮರ್ ರಶ್ ಇರುತ್ತೆ. ಕರೆಕ್ಟ್ ತಾನೆ ಸರ್? ಹೌದು ಸರ್. ಎಲ್ಲಾ ಕಸ್ಟಮರ್ಗೂ ನಾನು ಟೈಮ್ ಟು ಟೈಮ್ ರೆಸ್ಪಾನ್ಸ್ ಮಾಡ್ತೀನಿ. ಬಟ್ ಏನಿದೆ ಅಂದ್ರೆ, ಬಂದಿದ ತಕ್ಷಣ ನಮ್ಕೊಡಿ ಅಂದ್ರೆ ಹಂಗಾಗಲ್ಲ. ಎಲ್ಲವರು ನಾನು ನಂಬ್ಕೊಂಡು ಬಂದಿರೋದಕ್ಕೂ ನಾನು ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಸರ್ವಿಸ್, ಒಳ್ಳೆ ಕ್ವಾಲಿಟಿ ಕೊಡಬೇಕು. ಸೊ ಕರೆಕ್ಟ್ ತಾನೆ ಬ್ರೋ? ಯು ಆರ್ ಟೋಟಲಿ ಹ್ಯಾಪಿ? ಹೇಳಿ ಬ್ರೋ. ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಪೀಪಲ್ ನೀವು. ಲಿಟರಲಿ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ನಗುತ್ತಾ ಇರಿ. ಅಂಡ್ ಗ್ರೇಟ್. ನಾನು ಥಿಂಕ್ ಮಾಡ್ತೇನೆ, ಇನ್ನು 4-5 ತಿಂಗಳ 6 ತಿಂಗಳ ಆಮೇಲೆ ಇನ್ನೂ 2 ಎಂಪ್ಲಾಯೀಸ್ ಜಾಯಿನ್ ಮಾಡಬೇಕು. 5090 ಗ್ರಾಫಿಕ್ ಕಾರ್ಡ್. ಶೋರ್ ಸರ್, ಡೆಫಿನೆಟ್ಲಿ. ತುಂಬಾ ಥ್ಯಾಂಕ್ಸ್ ಬ್ರೋ. ಸೊ ಸ್ನೇಹಿತರೆ, ಅದು ಬಂದ್ಬಿಟ್ಟು RGB ಇದೆ. ಓಕೆ, ನಿಮ್ಗೆ RGB ಬೇಡ ಅಂದ್ರೆ ನೀವು ಟೋಟಲಿ RGBನೂ ಸಾಫ್ಟ್ವೇರ್ ಮುಖಾಂತರ ಆಫ್ನು ಮಾಡ್ಕೋಬಹುದು. ಈ PCಗೆ ಇಷ್ಟು ಫ್ಯಾನ್ಸ್ ಬೇಕಾಗುತ್ತೆ, ಏನಕ್ಕಂದ್ರೆ ಏರ್ ಇಂಟೆಕ್, ಎಕ್ಸಾಸ್ಟ್ ಎಲ್ಲ ಪ್ರಾಪರ್ ಆಗಿ ಬೇಕಾಗುತ್ತೆ. ಸೊ ನಿಮ್ಗೆ ಇದೇ ಥೀಮ್ ನಾನ್ RGB ಅಲ್ಲೂ ನಾನು ಮಾಡ್ಕೊಡ್ತೀನಿ, RGB ಅಲ್ಲೂ ಬೇಕಾದ್ರೂ ಮಾಡ್ಕೊಡ್ತೀನಿ, ಪ್ಲಸ್ ವೈಟ್ ಅಲ್ಲೂ ನಾನು PC ಬಿಲ್ಡ್ ಬೇಕಾದ್ರೆ ಮಾಡ್ಕೊಡ್ತೀನಿ. ನಮ್ಮಲ್ಲಿ ಇನ್ನೊಂದು ವೈಟ್ PCನೂ ಸೇಮ್ ಇದೇ PC ನೋಡ್ಕೊಂಡು ಒಂದು ಕಸ್ಟಮರ್ ಬೈ ಮಾಡ್ತಾ ಇದೆ. ಬಟ್ ಅವ್ರು ಎಲ್ಲ ಕಂಪೋನೆಂಟ್ಸ್ ತಗೊಂಡಿದೆ, ಒಂದು ಗ್ರಾಫಿಕ್ ಕಾರ್ಡ್ ತಗೊಂಡಿಲ್ಲ. ಏನಕ್ಕಂದ್ರೆ 5070ಗೋಸ್ಕರ ವೇಟ್ ಮಾಡ್ತಾ ಇದೆ. ಸೊ ಕಮೆಂಟ್ ಅಲ್ಲಿ ನೀವು ಹೇಳಿ, ನೀವು ಯಾವ ಗ್ರಾಫಿಕ್ ಕಾರ್ಡ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ ನಿಮ್ಮ ಹತ್ರ ಯಾವ್ದು ಗ್ರಾಫಿಕ್ ಕಾರ್ಡ್ ಈಗ ಸದ್ಯಕ್ಕಿದೆ ನಿಮ್ಮ PCದಲ್ಲಿ, ಕಮೆಂಟ್ ಅಲ್ಲಿ ಖಂಡಿತವಾಗ್ಲೂ ಮಾಡಿ. ಅಂಡ್ ಕನ್ನಡದಲ್ಲಿ ಬ್ರದರ್ ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ನಿಮ್ ಪ್ರೋತ್ಸಾಹನ ಕೊಡಿ. ವಿಡಿಯೋ ಎಂಡ್ ತಗೊಂಡು ನೋಡಿರೋದಕ್ಕೆ ಧನ್ಯವಾದ. ಅಂಡ್ ಇನ್ನೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಂಥದ್ದು PC ಬೇಡ ಅಂದ್ರೆ ನಿಮ್ಗೆ ಯಾರೋ ಒಂದು ಫ್ರೆಂಡ್ಗೆ ಬೇಕಾಗುತ್ತೆ, ಆ ಫ್ರೆಂಡ್ಗೂ ಈ ವಿಡಿಯೋನು ಶೇರ್ ಮಾಡಿ. ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಅಂಡ್ ಶುಭರಾತ್ರಿ.